ನಮ್ಮ ಅಪರೂಪದ ಮುಳ್ಳಂದಿ ಒಂದು ಬಂದೈತೆ. ಹಾಯ್ ಮಾಡಲ್ಲ ಅಪರೂಪದ ಮುಳ್ಳಂದಿ. ಮಚ್ಚ ಆಗೋಗಿರೋ ವಿಷಯಗಳನ್ನೆಲ್ಲ ಮರ್ತು ಬಿಡ್ಬೇಕಲ್ಲ ಮಚ್ಚ. ಅಮ್ಮನ್ ಕೇಳಿ ನಾವು ಹೆಂಗಿದೀವಿ ಅಂತ ಅದೇ ಅಷ್ಟೇ. ಸೊ ಗೈಸ್ ಐ ಆಮ್ ಹಿಯರ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗು ಕಾಲೇಜ್ಗೆ ಗೊತ್ತಾ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆರಾಮಾಗಿತ್ತು ಇವತ್ತು, ಬೇಗ ಎದ್ದು ಕಾಲೇಜ್ಗೆ ಹೋಗ್ತಾಯಿದ್ದೀನಿ. ಬನ್ನಿ ಈ ಕಾಲೇಜ್ಗೆ ಹೋಗಿ ಹುಡುಗರು ಸಿಗ್ತಾರೆ, ಮಾತಾಡಿಸ್ಕೊಂಡು ಕ್ಲಾಸ್ಗಳಿದ್ರೆ ಅಟೆಂಡ್ ಮಾಡ್ಬಿಟ್ಟು ಬರೋಣ. ಕಾರ್ತಿಗೂ ಬರ್ತಾವನೆ, ಹೋಗ್ಬಿಟ್ಟು ಸಿಗ್ತೀನಿ ಬನ್ನಿ. ಏನಿದೆ ಗೊತ್ತಿಲ್ಲ ಇವತ್ತು ಗೈಸ್. ನಮ್ಮ ಜಗ್ಗಿ ಸಿಕ್ಕವನೆ, ಅವ್ನು ಮೊನ್ನೆ ವಿಡಿಯೋದಲ್ಲಿ ಸಿಕ್ಕಲಿಲ್ಲ. ಮನು ಹಾಯ್ ಮಾಡು ಮಾಮ್. ಈಗ ಮತ್ತೆ ಹುಡುಗರೆಲ್ಲ ಕ್ರಿಕೆಟ್ ಆಡ್ತಾರೆ ಗೈಸ್, ಬನ್ನಿ ಹೋಗೋಣ. ಏನು ಓಕೆ ಇವಾಗ ವಾಟರ್ ಬಾಟಲ್ ಎಲ್ಲಿ ನೀರು ಅರ್ಸಿದ ಅದನ್ನೇ ಸಾಯ ಗೊತ್ತಿರೋದು ಬಾ ಗೈಸ್. ಈಗ ಬನ್ನಿ ವಾಟರ್ ತುಂಬಿಕೊಂಡು ಹೋಗೋಣ ಗೈಸ್. ಏನೇ ಇದ್ರು 2 ತಿಂಗಳು ನಾಟ ಅಷ್ಟೇ ನಮ್ಗೆ. ಗೈಸ್ ಹುಡುಗರೆಲ್ಲ ಕ್ರಿಕೆಟ್ ಆಡ್ತಾವ್ರೆ, ನಾವು ಕ್ವಾರ್ಟರ್ ತಗೊಂಬರಕ್ಕೆ ಹೋಗಿದ್ವಿ. ಬನ್ನಿ ಎಲ್ಲ ಒಳ್ಳೊಳ್ಳೆ ಹುಡುಗರೆಲ್ಲರೂ ಕ್ರಿಕೆಟ್ ಆಡ್ತಾವ್ರೆ ಗೈಸ್. ಬಂದು ಪ್ಲೇಯರ್ಸ್ ಇರೋ ಹಂಗೆ ಇರೋ ಶಿಶಾ. ಗೈಸ್ ಶಿಶಿನು ಫುಲ್ಲು ಸೆಕ್ಸಿ ಆಗಿ ಹಾಕ್ಬಿಡವನೆ. ಹುಚ್ಚವ್ಯಾಗ ಹೋಗ್ತಾವನಂತೆ ಕಳ್ಳನ ಮಗ. ಔಟ್ ಮ್ಯಾಚ್. ಆರಾಮ ಸುಕ್ಷಿ ಆರಾಮ್. ಪಾಪ ನಮ್ಮ ಹುಡುಗ ಫುಲ್ಲು ಡಿಪ್ರೆಷನ್ಗೆ ಹೋಗ್ಬಿಟ್ಟವನೆ. ಯಾರು ಔಟ್ ಇಲ್ಲ, ಹೋಗ್ಲೇ ಇಲ್ಲ ಅವನು, ಡಿಪ್ರೆಷನ್ಗೆ ಹೋಗ್ಬಿಟ್ಟವನೆ. ಅವನು ಡಿಪ್ರೆಷನ್ಗೆ, ತಂಗಿಯ ಡಿಪ್ರೆಷನ್. ಬರ್ತಡೇ ಅಲ್ಲೇನಪ್ಪ ಇವತ್ತು ಮಚ್ಚ. ಅದೇ ಅನ್ಕೊಂಡೆ ಇಷ್ಟೊತ್ತು ಗೆದ್ದು ಬರ್ಬೇಕಿತ್ತಲ್ಲ ಬ್ಯಾಟಿಂಗ್ಗೆ, ಎತ್ಕೊಂಡ್ಬಿಟ್ಟು ಔಟೇನಾ ಗೈಸ್. ಔಟ್ ಆಗ್ಬಿಟ್ಟವನೆ ಮಚ್ಚ. ಮಾಡಿದೆ ಸಖತ್ತಾಗಿ ಬಂದೈತೆ, ಆದ್ರೆ 6 ಹೊಡಿಲ್ಲ ನೀನು. ಕ್ಯಾಮ್ರಾ ಹಿಡ್ಕೊಂಡು ಆಚೆ ಬಂದ್ಮೇಲೆ 6 ಹೊಡಿತಾ ಇದೀಯ ನೀನು. ಅವ್ನು ಹಂಗೆ ಯಾವ್ದು ಮಾಡಿದ್ರು ಲೇಟಾಗೆ ಮಾಡೋದು. ನೀರಪ್ಪ ಏರ್ಫೋನ್ ಕಿತ್ಕೊಂಡ್ಬಿಡ್ತಾರೆ. ಯಾಕೋ ಬಿಡ ಹೋಗ್ಲಿ ಮಚ್ಚ. ನಾನು ಹೇಳಿದಕ್ಕೆ ಬೇಜಾರಾಯ್ತೇನಾ? ನಾನು ಹೇಳಿದಕ್ಕೆ ಬೇಜಾರಾಯ್ತೇನಾ? C for ಚೇತನ್, D for ಡಿಪ್ರೆಷನ್ ಗೈಸ್. ಈಗ ಬಾಲ್ ಕಳೆದೋಗಿತ್ತು, ಮತ್ತೆ ತಂದು ಆಡ್ತಾವ್ರೆ ನೋಡಿ. ನಮ್ಮ ಹುಡುಗ ಇವನು ಕುಸ್ತಿ ಪ್ಲೇಯರು, ಕುಸ್ತಿ ಪಟ್ಟು. ನಮ್ಮವನು ರೈಡರ್, RK ರೈಡರ್ 26. ಇವನು ಜಯ ಮನೋಜ್, ಕನ್ನಡಿಗ. ಇನ್ಸ್ಟಾಗ್ರಾಮ್ ಮಸ್ತಾಗಿದೆ ಗೈಸ್, ಸಬ್ಸ್ಕ್ರೈಬ್ ಮಾಡಿ, ಅದನ್ನು ಫಾಲೋ ಮಾಡಿ. ಇಲ್ಲಿ ಕ್ರಿಕೆಟ್ ನಡೀತಾ ಇದೆ ಗೈಸ್. ಒಂದು ಸ್ವಲ್ಪ ಹೊತ್ತೆಲ್ಲ ಮುಗಿಸ್ಕೊಂಡು ಹೊರಡಬೇಕು. ಇನ್ನು ಕಾರ್ತಿಕ್ ಅಲ್ಲಿದ್ದಾನೆ ಆ ಸೈಡು, ಅಲ್ಲಿ ಹೋಗ್ಬೇಕು. 38 ಟಾರ್ಗೆಟ್ ಅಂತೆ ಗೈಸ್, 38 ಟಾರ್ಗೆಟು. ನೋಡೋಣ ಹೊಡಿತಾರೋ ಇಲ್ಲೋ ಅಂತ. 38 ರನ್ ಅವನು ಹೊಡೆದಿರೋದು. ಅದೇ ಪಾರ್ಟ್ನರ್ಶಿಪ್ ಏನೇನೋ ಹೇಳ್ತಾವ್ರೆ ಗೈಸ್. ನನಗೆ ಕ್ರಿಕೆಟ್ ಬಗ್ಗೆ ಗೊತ್ತಿಲ್ಲ, ಅವ್ರು ಸುಮ್ಮನೆ ಹೇಳ್ತಾವ್ರೆ. ಅದು ನೋಡಿ ಗೈಸ್, ಯಾವಾಗ ನಮ್ಮ ಹುಡುಗರು ಬೆಂಕಿ ಮೇಡಮ್ ಅಚ್ಚ. ಇವನು ದೊಡ್ಡ ಬೆಂಕಿ, ಚಿಕ್ಕ ಬೆಂಕಿ. ಅದೇ ಗೈಸ್. ತಿರುಗಿ ಬಾಲ್ ಕಳ್ದೋಯ್ತಾ ಗೈಸ್? ತಿರುಗಿ ಬಾಲ್ ಕಳ್ದೋಗೈತೆ. ಇವನು ಡಿಪ್ರೆಷನ್ ಬರ್ತಾ ಅವನೇ. ಡಿಪ್ರೆಷನ್ ಏನು ಡಿಪ್ರೆಷನ್, ಅದೇನು ಕತೆನೋ ಗೈಸ್. ಎಲ್ಲ ಮರ್ತು ಬಿಡ್ಬೇಕು ಗೈಸ್ ಆಗೋಗಿರೋ ವಿಷಯಗಳನ್ನ ಎಲ್ಲ ಮಚ್ಚ. ಆಗೋಗಿರೋ ವಿಷಯಗಳನ್ನೆಲ್ಲ ಮರ್ತು ಬಿಡ್ಬೇಕಲ್ಲ ಮಚ್ಚ. ಜೀವನದಲ್ಲಿ ಏನಿಲ್ಲ, ನಮ್ಮನ್ನು ಕೇಳಿ ನಾವು ಹೆಂಗಿದೀವಿ ಅಂತ. ಅದೇ ಒಬ್ಬೊಬ್ರನ್ನ ಕೇಳಿದ್ರೆ ಒಂದೊಂಥರ ಆನ್ಸರ್ ಕೊಡ್ತಾರೆ ಮಚ್ಚ. ಜೀವನದಲ್ಲಿ ಹೋಗಿರೋರು ಮರ್ತು ಬಿಡ್ಬೇಕು ತಾನೆ? ಏನು ಜೀವನದಲ್ಲಿ ಹೋಗಿರೋರು ಮರ್ತು ಬಿಡ್ಬೇಕು ತಾನೆ?
ಅವ್ನು ಹೇಳಲ್ಲ ಬಿಡು, ಅವ್ನು ನನ್ನ ಮೇಲೆ ಕೋಪ ಮಾಡ್ಕೊ ಜೀವನದಲ್ಲಿ ಹೋಗಿರೋ ಮರ್ತೋ ಬಿಟ್ಬಿಡ್ಬೇಕು, ಸೈಡ್ಗೆ ಹಾಕ್ಬಿಡ್ಬೇಕು ಅಷ್ಟೇ. ನಿನ್ ತರ ಇದ್ರೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ, ಸೈಡ್ಗೆ ಹಾಕ್ಬಿಡ್ಬೇಕು. ಅಷ್ಟೇ ನೋಡಿ ಗೈಸ್, ಅಷ್ಟೇ. ಓದೋರ್ನ ಬಿಡ್ತಾ ಇರ್ಬೇಕು, ಬರೋರ್ನ ಕರೀತಾ ಇರ್ಬೇಕು. ಈ ಚೇತನ್ ಅಂದ್ರೆ ನನ್ನನ್ನು ಕರ್ದಂಗೆ ಆಗುತ್ತೆ ಗೈಸ್, ಆದ್ರೆ ನನ್ನಲ್ಲ. ಡಿಪ್ರೆಷನ್ ಚೇತನ ಕರೀತಾ ಇರೋದವ್ರು. ಜುಮ್ ಹಾಕೊಂಡ ಅವನೇ ಅಂತ ಗೊತ್ತಾಗ್ತದೆ. ಇವನೇ ಡಿಪ್ರೆಷನ್ ಚೇತನ್. ಚಿಕ್ಕ ಮಾತಾಡಿದ್ರೆ ಸಾಕು ಡಿಪ್ರೆಷನ್. ಅದೇನ್ ಗೈಸ್, ತುಂಬಾ ಡಿಪ್ರೆಷನ್ಗಳಿಗೆ ಹೋಗ್ಬಾರ್ದು ಮನುಷ್ಯರು, ಚೆನ್ನಾಗಿರಲ್ಲ. ಡಿಪ್ರೆಷನ್ ಅಂದ್ರೆ ಅಮಿತಾಬ್ ಬಚ್ಚನ್ ಗೈಸ್ ಮುಗೀತು. ಆಮೇಲೆ ಶಿಟ್ಟ ಗೈಸ್ ಈಗ ಮುಗಿಸ್ಕೊಂಡು ಆಮೇಲೆ ಸಿಗೋಣ. ಏಯ್ ಸುಮ್ಮನೆ ಇರ. ನಮ್ಮ ಹುಡುಗ 6 ಹೊಡೆದ್ರೆ ಶಿಯರ್ ಅಪ್ ಏನೋ ಚೇರ್. ಗೈಸ್ 6 ಹೊಡೆದ್ಬಿಟ್ಟು ಹಂಗ ಹೇಳಿದ ತಕ್ಷಣ ಹೊಡೆದ್ರೆ ವಿಡಿಯೋ ಚೆನ್ನಾಗಿ ಬರ್ತದೆ. ನೀನು ಯಾವಾಗೋ ನಾನು ಅಲ್ಲಿ ನಿಂತಿದ್ದಾಗ ಸುಮ್ಮನೆ ಟಚ್ಗಳು ಕೊಟ್ಕೊಂಡು ಇಲ್ಲಿಗೆ ಬಂದ್ಮೇಲೆ ನೀನು 6 ಹೊಡೆದ್ರೆ ಮಚ್ಚ ಇನ್ನೊಂದು 6 ರಾಜಿ ವೈಡ್. ಏನೋ ಮಸ್ತಾಗಿ ಆಡ್ತಾನಲ್ಲ ಅವನು. ಸಿಂಗಲ್ಗೆ ಈಗ ರೆಡಿ ಗೋ. ರೆಡಿ ರಾ. ಏನೋ ಡಿಸ್ಕಷನ್ ನಡೀತಾ ಇದೆ, ಡೆಡ್ ಬಾಲ್ ಅಂತೆ. ಸೀರಿಯಸ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೀತಾ ಇದೆ. ಅಲ್ಲ, ಇಂಡಿಯಾ ವರ್ಸಸ್ ಇಂಡಿಯಾ. 6 ಮತ್ತೆ 6 ಹೊಡೆದ ಗೈಸ್. 2 6 ಮಚ್ಚ. ಏನೋ ಎಷ್ಟು ಚೆನ್ನಾಗಿ ಆಡ್ತೀಯ ನೀನು. 50 ಏ ನಮ್ಮ ಕ್ರಿಕೆಟ್ ಬ್ಯಾಟ್ ತುದಿ ಹಿಡ್ಕೊಳಕ್ಕೂ ಬರಲ್ಲ ಲೇ. ಕ್ರಿಕೆಟ್ ಆಡ್ತಾವ್ರೆ, ದರ್ಶನ್ ಸಾಂಗ್ ಆಡ್ತಾರೆ ಗೈಸ್. ಅರೇ ಕಮೆಂಟ್ರಿ ಕೊಡ್ತೀನಿ. ಮಸ್ತು ಓಡ್ ಬಂದ್ಬಿಡ್ತಾರೆ ಎಲ್ಲಾರು. ಓ ಇಲ್ಲೇನೋ ಟೂರ್ನಮೆಂಟ್ ನಡೆಸ್ತಾವ್ರೆ ಅಂತ. ಸ್ಟೆಪ್ಗಳು ಹಾಕ್ರಲ್ಲ ಪಾಪ, ಅವ್ನು ಕಷ್ಟ ಬಿದ್ದು ಹೊಡಿತಾವನೆ. ರೆಕಾರ್ಡ್ ನಾನು ಮಾಡ್ದೆ ಇಲ್ಲ, ಮಾಡೋ ಹೊಡಿರೋ ಡ್ಯಾನ್ಸ್ ಈಗ. ಗೈಸ್ ಈಗ ನಮ್ಮ ಹುಡುಗರು ಫೀಲ್ಡಿಂಗ್ ಮಾಡೋರ್ ಕೈ ಎತ್ರಪ್ಪ. ಚಾನ್ಸೇ ಇಲ್ಲ ನೋಡಿ. ಅಲ್ಲೊಬ್ಬ ಅವ್ನ ಕೈ ಆಡಿಸ್ತಾ ಇರೋನೊಬ್ಬ, ಇಲ್ಲಿಂದಾನೆ ತೋರಿಸ್ತೀನಿ ನೋಡಿ. ನೋಡ್ರಿ, ಇವನೊಬ್ಬ, ಅವನೊಬ್ಬ, ಮತ್ತು ಅಲ್ಲಿಂದೆ ಲಾಸ್ಟಲ್ಲೊಬ್ಬ ಅವನೊಬ್ಬ, ಮತ್ತು ರಾಜಿ ಒಬ್ಬ, ಅಲ್ಲಿ ಡಿಪ್ರೆಷನ್ನು ಇವನೊಬ್ಬ, ಮತ್ತು ಅವನೊಬ್ಬ. ಇವರೆಲ್ಲರೂ ಈಗ ಫೀಲ್ಡಿಂಗು ನೋಡೋಣ. ಫೀಲ್ಡಿಂಗ್ ಹೆಂಗೆ ಮಾಡ್ತಾರೆ ಅಂತ. ನಾವು ಫ್ಯಾನ್ಸು, ಕ್ರಿಕೆಟ್ ಫ್ಯಾನ್ಸ್ ಅಲ್ಲ, ಬಟ್ ಆದರೂ ಕೂತಿದ್ದೀವಿ ಸಪೋರ್ಟ್ಗೆ. ಓ ಫಸ್ಟ್ ಬಾಲ್ ಡೆಡ್ ಗೈಸ್. ಇದು ಕೂಡ ಟ್ರಯಲ್ಸ್ ಅಂತೆ. ಸೂ ಅನ್ಬೇಕು ಮಚ್ಚ. ಒಂದು ಬಾಲ್ ಹಾಕ್ಬಿಟ್ಟು ಸೂ ಅನ್ನು ಹೇಳ್ತೀನಿ. ಫಸ್ಟ್ ಶೂ ಪಾಪ ಒಂದು ವೈಡ್ ಹಾಕ್ಬಿಟ್ಟು ಶೂ ಅಂದವನೇ ಗೈಸ್. ಊರಾಚೆ ಸ್ವರ್ಗನೇ ಕಾಣುತ್ತೆ. ಇನ್ನೊಂದು ಶೂ ಅನ್ನು. ಏಯ್ ಬಾಲಿಂಗ ನಮ್ಮ ಅಪರೂಪದ ಮುಳ್ಳಂದಿ ಒಂದು ಬಂದೈತೆ. ಏಯ್ ಚರಣ್ ಬೈಲಿ ನೋಡಿ, ನಮ್ಮ ಅಪರೂಪದ ಮುಳ್ಳಂದಿ ಇದು. ಹಾಯ್ ಮಾಡಲ್ಲ. ಅಪರೂಪದ ಮುಳ್ಳಂದಿ, ಅಪರೂಪದ ಮುಳ್ಳಂದಿ ಗೈಸ್. ಇದು ಸೆಕೆಂಡ್ ಅಪರೂಪದ ಮುಳ್ಳಂದಿ. ನಾನ್ ಮುಳ್ಳಂದಿ ಅಲ್ಲ, ನಾನು ಏನೋ ಇರ್ರೆಗ್ಯುಲರ್. ನಾನು ಅಷ್ಟೇ ಅಪರೂಪದ ಮುಳ್ಳಂದಿ ಅಲ್ಲ. ಕನ್ನಡ ಸಾಂಗ್ ನೀನು ಅಲ್ಲ, ಕ್ರಿಶ್ಚಿಯನ್ ತಾಕಲ್ಲ ಅಲ್ಲಾಹ್ ಅಕ್ಬರ್ ಅಂತ. ಸಾರಿ, ಅಲ್ಲಾಹ್ ಅಕ್ಬರ್ ಅಲ್ಲ ಮಾದು. ಅದೇನದು ಅಲೇಲುಯ ತಾನೇ. ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ ನಾನು. ನಿನ್ನ ರೆಸ್ಪೆಕ್ಟ್ ಕೊಡ್ತಾ ಇರೋದು ನಾನು.
ಒಳ್ಳೆ ಸೈಕು ನಮ್ಮ ದೇವ್ರ ಥರನೇ ಎಲ್ಲ ದೇವ್ರುಗಳು. ಗೈಸ್ ಅವರಿಬ್ಬರು ಇಂಟರ್ನ್ಶಿಪ್ ರಿಪೋರ್ಟ್ ಸಬ್ಮಿಟ್ ಮಾಡೋಕ್ಕೆ ಹೋದರು. ನಾನಿಲ್ಲೇ ಅವ್ರ ಆಟದಲ್ಲೇ ಕೂತಿದ್ದೀನಿ. ಈಗ ಸ್ವಲ್ಪ ಹೊತ್ತು ಅವರು ಕೊಟ್ಬಿಟ್ಟು ಬರ್ತಾರೆ, ಆಮೇಲೆ ನೋಡೋಣ ಇರೋದೋ ಇಲ್ಲ ಮನೆಗೆ ಓಡೋದ. ಬನ್ನಿ ನೋಡೋಣ. ಇವತ್ತು ಅವ್ರು ಜಸ್ಟ್ ಅವ್ರು ಕೊಟ್ಬಿಟ್ಟು ಬಂದರೆ ಸಾಕು, ಹೊರಡೋದೆ. ಅದಾದಮೇಲೆ ತಿರ್ಗಾ ಸಂಜೆ ಪ್ರಾಕ್ಟೀಸ್ಗೆ ಹೋಗಬೇಕು. ಇವತ್ತು ನಂಗೆ ಪ್ರಾಕ್ಟೀಸ್ ಇದೆ, ಬಿಕಾಸ್ ನಾಳೆ ಯಾವುದೋ ಪ್ರಾಕ್ಟೀಸ್ ಮ್ಯಾಚ್ ಐತಂತೆ, ಅದಕ್ಕೋಸ್ಕರ ನೋಡೋಣ ಯಾವ ಥರ ಇದೆ ಅಂತ. ಬರಲಿ ಅವ್ರು ಬಂದಮೇಲೆ ನೋಡೋಣ. ನಾನಂತೂ ನಾನು ಒಬ್ಬನೇ ಇದ್ದಾಗೆ ವ್ಲಾಗ್ ಮಾಡೋದು ಗೈಸ್. ನನಗೆ ಅವರು ಇವರು ಎಲ್ಲ ನನ್ನ ವ್ಲಾಗಲ್ಲಿ ಬಂದು ಅವರೇನೋ ಅವ್ರ ಮನೇಲಿ ಮತ್ತೆ ಏನೋ ಅಂದರೆ ಅನ್ನೋ ಭಯ ತಿರ್ಗಾ ನನಗೆ, ಅದಕ್ಕೋಸ್ಕರ ಅಷ್ಟೇ. ಇಲ್ಲಾಂದರೆ ನಾನೇನು ತಲೆನೇ ಕೆಡಿಸ್ಕೊಳಲ್ಲ ಅದಕ್ಕೂ. ಬಿಕಾಸ್ ನನ್ನ ಚಾನಲ್ಲು ನನ್ನ ವ್ಲಾಗು, ನಾನು ಇರಬೇಕು ಅದ್ರಲ್ಲಿ ಮೇಯ್ನು. ಯಾರಿದ್ರೆ ಯಾರು ಬಿಟ್ಟರೇನು, ಅದಕ್ಕೋಸ್ಕರ ನನ್ನ ವ್ಲಾಗಲ್ಲಿ ನಾನು ಮಾಡ್ತಾಯಿದ್ದೀನಿ. ಬರಲಿ, ಬಂದಮೇಲೆ ನೋಡಿಕೊಂಡು ಸಿಕ್ಕಿ ಆಮೇಲೆ ನೋಡೋಣ. ಗೈಸ್ ಇನ್ನೇನು ಬಂದೆ ಕ್ಲಬ್ ಹತ್ರ. ಕಾಲೇಜಿಂದ ಸ್ಟ್ರೈಟಾಗಿ ಮನೆಗೆ ಹೋಗಿ ಮನೆಯಿಂದ ಈಗ ಬಂದೆ. ನನಗೆ ಗೊತ್ತಿರಲಿಲ್ಲ ಟೈಮ್ ಆಗೋಗ್ತೈತೆ ಅಂತ. ಈಗ ಹಂಗೆ ಮುಗಿಸ್ಕೊಂಡು ಬರ್ತಾಯಿದ್ದೀನಿ. ಇನ್ನೇನು ರೀಚ್ ಆಗಬೇಕು. ಬನ್ನಿ ಒಟ್ಟು ಸಿಗ್ತೀನಿ. ಇರೋ ನೋಡಿ ಗೈಸ್, ಇರೋ. ಓಯ್ ಮ್ಯಾನ್, ಗುಡ್. ಐ saw you there, but I have to do vlog. That's why it's already late. Okay, I'll meet. Come. Let's go. ಗೈಸ್ ಫೈನಲಿ ಪ್ರಾಕ್ಟೀಸ್ ಮುಗಿಸ್ಕೊಂಡು ಹೊರಟೆ. ಈಗ ಮನೆಗೆ ಹೋಗಿ ನಾಳೆ ಮ್ಯಾಚ್ ಇದೆ, ಮ್ಯಾಚಿಗೆ ರೆಡಿ ಆಗಬೇಕು. ಬನ್ನಿ ನೋಡೋಣ. ಈಗ ಮನೆಗೆ ಹೋಗಿ ಏನು ಕೆಲಸ ಇದೆ ನೋಡಿಕೊಂಡು ಊಟ ಮಾಡಿ ಮಲ್ಕೊಬೇಕು. ಆ್ಯಂಡ್ ಇವತ್ತು ಬರೋದು ಲೇಟ್ ಆಗ್ಬಿಡ್ತು ಗೈಸ್. ಇವತ್ತು ನಾನೇನು ಅಂದ್ಕೊಂಡೆ ಅಂದರೆ ಥರ್ಸ್ಡೇ ಇರೋದು, ಇವತ್ತು ಥರ್ಸ್ಡೇ ಅಂದ್ಕೊಂಬಿಟ್ಟಿದ್ದೀನಿ. ಥರ್ಸ್ಡೇ ಅಂದ್ಕೊಂಡು ಬಿಡು 4:15 ಇರೋದು ಅಂದ್ಕೊಂಡು ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿದ್ರೆ ಇವತ್ತು ಟ್ಯೂಸ್ಡೇ ಅಂದ್ಕೊಂಡು ಬೇಗ ಓಡೋಡಿ ಬಂದೆ. ಸದ್ಯ ಫೈನಲಿ ಸರ್ ಫೋನ್ ಮಾಡಿಬಿಟ್ಟು ಹೇಳಿದ್ದೆ ಫಸ್ಟೇ ಹಿಂಗಾಗುತ್ತೆ ಲೇಟ್ ಅಂತ, ಅದಕ್ಕೆ ಸುಮ್ಮನೆ ಇದ್ದರು. ಬನ್ನಿ ಈಗ ಮನೆಗೆ ಹೋಗಿ ಮನೆಯಲ್ಲಿ ಸಿಗ್ತೀನಿ ಗೈಸ್. ಈಗ ನಾನು ಬಂದು ತುಂಬ ಹೊತ್ತಾಯಿತು. ಬಂದು ಸ್ವಲ್ಪ ಹೊತ್ತು ಮನೇಲಿ ಕೆಲಸ ಇತ್ತು, ಮಾಡಿದೆ. ಈಗ ಕ್ಲಬ್ಬಲ್ಲಿ ಫುಲ್ಲು ಇವಾಗ ವೀಡಿಯೋ ಕಾಲಲ್ಲಿ ಹೋಗಿ ನಾಳೆ ಗೇಮ್ ಬಗ್ಗೆ ಮಾತಾಡಿ ಪ್ರಿಪೇರ್ ಆಗಿ ಯಾವ ಥರ ಆಡಬೇಕು, ಏನೇನು ಮಿಸ್ಟೇಕ್ ಆಯಿತು ಲಾಸ್ಟ್ ಇಯರ್ ಸೂಪರ್ ಡಿವಿಷನ್ ಅವ್ರು ಆಡಿದಾಗ ಅಂತ ಎಲ್ಲ ಡಿಸ್ಕಷನ್ ಮಾಡಿ ಈಗ ಎಲ್ಲ ಕ್ಲಿಯರ್ ಮಾಡಿಕೊಂಡು ಕಾಲ್ ಎಂಡ್ ಮಾಡಿದ್ವಿ. ಬಿಕಾಸ್ ಸಿಂಪಲ್ ಮಿಸ್ಟೇಕ್ಸ್ ಆಗೋದ್ರಿಂದನೇ ಗೋಲ್ಗಳಾಗುತ್ತೆ ಗೈಸ್. ಅದರಿಂದ ಸರ್ ಈಗ ಎಲ್ಲರನ್ನೂ ಕರೆದು ಆನ್ಲೈನ್ ಕ್ಲಾಸ್ ಥರ ವೀಡಿಯೋ ಕಾಲಲ್ಲಿ ಮಾತಾಡಿದ್ರು. ನೋಡೋಣ ಗೈಸ್, ನಾಳೆ ಮ್ಯಾಚ್ ಇದೆ, ಮ್ಯಾಚ್ಗೆ ಹೋಗ್ತಾ ಸಿಗ್ತೀನಿ. ಮ್ಯಾಕ್ಸ್ ಏನಂದರೆ ಗೆಲ್ಲೇಬೇಕು, ಇದು ಮೈನ್ ಇಂಪಾರ್ಟೆಂಟ್ ಥಿಂಗ್. ಟುಮಾರೋ ಗೆಲ್ತೀವಿ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ನೋಡೋಣ ಇಲ್ಲ ಟ್ರೈ ಹ್ಯಾವ್ ಟು ಗಿವ್ ಅವರ್ 100% ಅಂತ ಹೇಳ್ತಾ ಗೈಸ್ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಆಲ್ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್.